ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್. ಇವತ್ತು ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡತ್ತೀನಿ. ಈ ವ್ಲಾಗ್ ಮಾಡುವತ್ತು ನಂಗೆ ಖರೆ ಎಷ್ಟು ಹೆದರಿದೆ ಗೊತ್ತಾ. ಹ್ಯಾಂಗೆ ಆಗ್ತೈತೋ ಏನೋ ಈ ವ್ಲಾಗ್ ಅನಿಸುತ್ತೆ. ನಿಮ್ಗೇನಾದರೂ ತುಸು ಆದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಶೋ ಮೀ. ಮುಂಜಾನೆ ದಿನ ಕೂಡಲೇ ಸ್ವಲ್ಪ ಹಾಟ್ ವಾಟರ್ ಕುಡಿದು ಮುಂದಿನ ಏನಾದರೂ ಕೆಲಸ ಮಾಡ್ಬೋದು. ಈಗ ಜಳಕ ಮಾಡಿ ಸ್ವಲ್ಪ ತಲಿಕೊಂಡು ಐ ಆಮ್ ಬ್ಯಾಕ್. ಈಗ ಏನಿದ್ರು ನಾಷ್ಟ ಮಾಡಿ ಏನಿದ್ರು ಮುಂದಿನ ಕೆಲಸ ಮಾಡೋದು. ಈಗ ಜಸ್ಟ್ ನಾಷ್ಟ ಮಾಡಿ ಕುಂತೆ ನೋಡ್ರಿ. ಏನಿಲ್ಲ, ನಮ್ಮ ಮನ್ಯಾಗ ಏನಾದ್ರೆ ಸಂಡೇ ಇತ್ತಂದ್ರೆ ಆಲ್ವೇಸ್ ಉಪ್ಪಿಟ್ಟು. ಏನಿದ್ರು ಉಪ್ಪಿಟ್ಟು, ಸಂಡೇ ಇದ್ರೆ ಉಪ್ಪಿಟ್ಟು ಆಗಲೇಬೇಕು. ಇಲ್ಲಾಂದರೆ ನಮ್ಮ ಮನ್ಯಾಗ ಬಿಡೋಂಗಿಲ್ಲ, ಉಪ್ಪಿಟ್ಟು ಬೇಕು. ನನಗರ ಉಪ್ಪಿಟ್ಟು ಕರ್ರೆಗೂ ಹೋಗೋಂಗಿಲ್ಲ. ನಾ ತಿನ್ನಲಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಬಿಡೋಂಗಿಲ್ಲ, ತಿನ್ನಲೇಬೇಕು. ತಿಂದು ಈಗ ಕುಂತೇನಿ. ಆಮೇಲೆ ಸಂಜಿಕೆಗೆ ಎಲ್ಲೋ ಹೊರಗೆ ಹೋಗ್ಬೇಕಂತ ನೋಡೋಣ. ಇಲ್ಲೇ ಎಲ್ಲರೂ ಮಾಲಿಗೆ ಹೋಗ್ಬೋದು, ರಿಲಯನ್ಸ್ ಮಾರ್ಟ್ ಹಿಂಗೆಲ್ಲರೂ ಹೋಗ್ಬೋದಾ. ಅಲ್ಲಿ ಹೋದಾಗ ಖಂಡಿತ ವ್ಲಾಗ್ ಮಾಡ್ತೀನಿ. A few moments later. ಮಧ್ಯಾಹ್ನ ಟೈಮಿಗೆ ಡ್ಯಾನ್ಸ್ ವಿಡಿಯೋ ಮಾಡೋದಂತೇಳಿ ಹೊರಗೆ ಬಂದಿದ್ದೆ. ಆಲ್ಮೋಸ್ಟ್ ಆಲ್ ಸಂಡೇ ಅಥವಾ ಯಾವುದಾದ್ರೂ ಹಾಲಿಡೇ ಇತ್ತಂದ್ರೆ ನಾ ಇಲ್ಲಿ ಹೊರಗೆ ಬಂದು ಡ್ಯಾನ್ಸ್ ವಿಡಿಯೋ ಮಾಡ್ತೀನಿ. ಭಾಳ ಏನು ದೂರ ಇಲ್ಲ, ನಮ್ಮ ಮನೆ ಹತ್ತಿರ ಒಂದು ಪಾರ್ಕ್ ಐತಿ. ಅಲ್ಲಿ ಏನು ಸಿನ್ರಿ ಐತಿ ಅಂತೀರಿ, ರಿಯಲಿ ಮಸ್ತ್ ಐತಿ. ಒಂದು ಸಿನ್ರಿ ಆಗಿನ ಕೂಡಲೇ ಇನ್ನೊಂದು ಬೇರೆ ಕಡೆನೂ ಶಿಫ್ಟ್ ಮಾಡಿನೂ ವಿಡಿಯೋಸ್ ಮಾಡ್ಬೋದು. ಮತ್ತು ಬೇರೆ ಇಲ್ಲಿ ಯಾರೂ ಬರೋಂಗಿಲ್ಲ, ಎಷ್ಟು ಆರಾಮಾಗಿ ವಿಡಿಯೋ ಮಾಡ್ಬೋದು ಗೊತ್ತಾ. ಖರೆ ಸಿನ್ರಿನೂ ಚಲೋ ಇರ್ತೈತಿ, ಬೇರೆ ಬೇರೆ ಜಾಗನೂ ಚೇಂಜ್ ಮಾಡಿ ವಿಡಿಯೋ ಮಾಡ್ಬೋದು. ಯಾವ ಟೆನ್ಷನೂ ಇರೋಂಗಿಲ್ಲ. ಹಂಗೆ ಏನಾದರೂ ಒಂದು ಸೀನ್ರಿ ಐತಿಪ್ಪ ಬೇರೆ ಚೇಂಜ್ ಮಾಡಿ ವಿಡಿಯೋ ಮಾಡೋಣ ಅಂದರೆ ರಗಡ್ ಜಾಗ ಐತಿ, ಬೇರೆ ಬೇರೆ ಕಡೆನೂ ಹೋಗಿ ವಿಡಿಯೋ ಮಾಡ್ಬೋದು. ಮನೆಗೆ ಬರಾತಿದ್ದೆ. ಇದು ನೋಡ್ರಿ, ಇದು ವಾಟರ್ ಟ್ಯಾಂಕ್ ಎಷ್ಟು ದೊಡ್ಡದೈತಿ, ಅಂಡರ್ ಕನ್ಸ್ಟ್ರಕ್ಷನ್ ಆಗೈತಿ. ಯಾವಾಗ ಮುಗಿತೈತೋ ಏನೋ ಗೊತ್ತಿಲ್ಲ. ಬರ್ರಿ ಈಗ ಮನೆಗೆ ಹೋಗೋಣ ಅಂತ. ಈಗ ಜಸ್ಟ್ ಮನೆಗೆ ಬಂದಿದ್ದೆ. ನಾನು ಗೊತ್ತೇ ಇಲ್ಲ, ನಂಗೆ ನೆನಪ ಹಾರಿಬಿಟ್ಟೇನಿ. ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, ಒಂದು ವಾಲ್ ಸ್ಟಿಕ್ಕರ್. ಅದು ಸ್ವಲ್ಪ ವಾಲ್ ಭಾಳ ನಾರ್ಮಲಾಗಿ ಕಾಣತ್ತಿತ್ತು. ಅದಕ್ಕಾಗಿ ಏನಾರು ಹಚ್ಚೋಣ ಅಂಥೇಳಿ ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ದೆ. ನೆನಪೇ ಇದ್ದಿದ್ದಿಲ್ಲ, ನಮ್ಮ ಅಣ್ಣನ ಕಡೆ ಪಾರ್ಸಲ್ ಕೊಟ್ಟು ಹೋಗಿದ್ರೆ. ಈಗ ತೆಗೆದು ನೋಡತ್ತೀನಿ. ನೋಡೋಣ ತಡ್ರಿ ಹೆಂಗೆ ಬಂದಾವ ಏನು ಅನ್ನೋದು, ಹೆಂಗೆ ಸ್ಟಿಕ್ ಮಾಡ್ತೀನಿ ಅನ್ನೋದು ನೋಡೋಣ. ಇದನ್ನೆಲ್ಲ ಓಪನ್ ಮಾಡಿ ಸ್ಟಿಕ್ ಮಾಡೋಷ್ಟಿಗೆ ಹುಚ್ಚ ಹಿಡಿತು ನಡ್ರಕ್ಕ. ನಾನರೇ ಪೆನ್ಸಿಲ್ ತೊಗೊಂಡು ಕುಂತಿದ್ದೆ, ಮಾಡ್ಕೊಂತ ಸ್ಟಿಕ್ ಮಾಡತ್ತಿದ್ದೆ. ಏನಾದರೂ ಕಮ್ಮಿ ಜಾಗ ಉಳಿತತ್ವಾ ಏನಾದ್ರು ಜಾಸ್ತಿ ಉಳಿತಂದ್ರೆ ಭಾಳ ಹೊಲಸು ಕಾಣಿಸ್ತೈತಿ. ಅದು ಮೇನ್ ವಾಲ್ ಅದ, ಅದಕ್ಕಾಗಿ ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡಿ ಚಂದಂಗೆ ಕುತ್ಕೊಂಡು ಸ್ಟಿಕ್ ಮಾಡತ್ತೀವಿ. ಖರೆಗೂ ನೀರೇ ಇಳಿಸ್ತಿದ್ದೆ ಸ್ಟಿಕ್ ಮಾಡೋಷ್ಟಿಗೆ. ಲಾಸ್ಟಿಂದ ಹೆಂಗೆ ಆಗ್ತೈತಿ ನೋಡಿ ಹೇಳ್ರಿ ನಂಗೆ.
ಮಾರ್ಕೆಟಿಗೆ ಹೋಗ್ಬೇಕಂತ ರೆಡಿ ಆಗೇನಿ. ರಿಲಯನ್ಸ್ ಮಾರ್ಟಿಗೆ ಹೋಗ್ಬೇಕು. ಸ್ವಲ್ಪ ಮಾಲದು ಅಡ್ಡಾಡಿ ಏನಾದರೂ ತೊಗೊಂಬರೋದೈತಂತ ತೊಗೊಂಬಂದು ವಾಪಸ್ ಮನೆಗೆ ಬರೋಣ. ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ, ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಂಗಾಗ್ತದೆ ನೋಡೋಣ. ಇಲ್ಲಿ ಬರೋಷ್ಟ್ರಿಗ್ಲೇ ಸ್ವಲ್ಪ ಲೇಟ್ ಆಯ್ತು. ಟ್ರಾಫಿಕ್ ಬೇರೆ ಇತ್ತು. ಇವ್ರು ಹೋಗೋರು ಬರೋರು ಇರ್ತಿರ್ತಾರೆ. ಮತ್ತು ಬೇರೆ ನಾವು ಮನೆ ಬಿಡೋದು ಭಾಳ ಲೇಟಾಗಿ ಬಿಟ್ಟಿದ್ವಿ. ಅದಕ್ಕಾಗಿ ಜಾಸ್ತಿ ಏನು ಕ್ಲಿಪ್ಸ್ ತೊಗೊಂಡಿಲ್ಲ, ಅಷ್ಟಷ್ಟು ತೊಗೊಂಡು ಬಿಟ್ಟೆ. ಆಮೇಲೆ ನಾವೇನು ಭಾಳೋತನ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಏನು ತೊಗೊಳೋದೈತಿ ತೊಗೊಂಡು ಸೀದಾ ಬಂದ್ವಿ. ನೋಡ್ರಿ ನಮ್ಮ ತಮ್ಮ ಅಲ್ಲಿ ಹೋಗೇವಿ ಏನೋ ತೊಗೊಂಬರಾಕ. ನನ್ನ ತಮ್ಮ ನೋಡ್ರಿ ಏನೋ ದೊಡ್ಡ ಕೆಲಸ ಮಾಡಿ ಬರತ್ತಾನ. ಅಲ್ಲಿ ಆ ಸ್ಪೂನ್ ಕಾಣಬಾರ್ದಂತ ಹಂಗೆ ಮುಚ್ಚಿಡ್ತಾನಂತ. ಹ್ಯಾಪಿ कॉकर चिप्स है कॉकर चिप्स है ಟಿಪ್ಸಾ ಇದು ಐಟಮ್ಸ್ ತೊಗೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಹೊಂಟ್ವಿ. ಮನೆಗೆ ಹೋಗಿ ಊಟ ಮಾಡಿ ಸೀದಾ ಮಕ್ಕೊಂಡ್ವಿ. ಇಷ್ಟೇ ಇತ್ತು ನೋಡ್ರಿ ನನ್ನ ವ್ಲಾಗ್ ಒಳಗೆ. ಏನಾದರೂ ತಪ್ಪಾಗಿತ್ತಂದ್ರೆ, ಏನಾದರೂ ತಪ್ಪಾಗಿ ಹೇಳಿದ್ನಿ ಅಂದ್ರೆ ಸಾರಿ, ಐ ಆಮ್ ರಿಯಲಿ ಸಾರಿ. ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಹಿಂಗೆ ಇಂಟ್ರೆಸ್ಟಿಂಗಾಗಿ ವ್ಲಾಗಿಂಗ್ಸ್ನ ತರಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ರಿಯಲಿ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ದಿಸ್ ವಿಡಿಯೋ. And one more thing, do sure that you are subscribing to my channel and like and comment ಹಾಕೋದು ಮಾತ್ರ ನೆನಪು ಬರಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋಗಾಗಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.